ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಜೀವನದಲ್ಲಿ ಅನೇಕ ಜನರು ಬರ್ತಾರೆ ಮತ್ತು ಹೋಗ್ತಾರೆ. ಕೆಲವರು ನಮ್ಮ ಜೊತೆ ಸಂತೋಷದ ಸಮಯದಲ್ಲಿ ಮಾತ್ರ ಇರ್ತಾರೆ. ಆದರೆ ನಿಜವಾದಂಥ ಸ್ನೇಹಿತನು ನಮ್ಮ ಜೀವನದ ಕಷ್ಟದ ಸಮಯದಲ್ಲಿಯೂ ನಮ್ಮನ್ನ ಬಿಟ್ಟೋಗೋದಿಲ್ಲ. ಸ್ನೇಹ ಅಂತ ಹೇಳಿದ್ರೆ ಕೇವಲ ಒಟ್ಟಿಗೆ ನಗೋದಲ್ಲ. ಸ್ನೇಹ ಅಂದ್ರೆ ಕಣ್ಣೀರಿನ ಸಮಯದಲ್ಲಿ ಜೊತೆಯಾಗಿರುವಂಥದ್ದು. ಸ್ನೇಹ ಅಂದ್ರೆ ನಮ್ಮ ತಪ್ಪನ್ನ ಪ್ರೀತಿಯಿಂದ ತಿದ್ದೋದು. ಸ್ನೇಹ ಅಂತ ಹೇಳಿದ್ರೆ ನಾವು ದುರ್ಬಲರಾಗಿರುವಾಗ ನಮ್ಮನ್ನ ಬಲಪಡಿಸೋದು. ಸ್ನೇಹ ಅಂದ್ರೆ ನಮ್ಮನ್ನ ದೇವರ ಕಡೆಗೆ ನಡೆಸುವಂಥದ್ದು. ಫ್ರೆಂಡ್ಸ್, ಮೊದಲನೆಯದಾಗಿ ನಿಜವಾದ ಸ್ನೇಹಿತನು ಕಷ್ಟದ ಸಮಯದಲ್ಲಿಯೂ ನಮ್ಮ ಜೊತೆ ಇರ್ತಾನೆ. ಜ್ಞಾನೋಕ್ತಿ 17ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಮಿತ್ರನ ಪ್ರೀತಿಯು ನಿರಂತರ. ನಾವು ಯಶಸ್ವಿಯಾಗಿರುವಾಗ ಸ್ನೇಹಿತರಾಗಿರುವಂಥದ್ದು ಸುಲಭ. ನಮ್ಮ ಬಳಿ ಹಣ ಇರುವಾಗ ಸ್ನೇಹಿತರಿರೋದು ಕೂಡ ಸುಲಭ. ನಾವು ಜನಪ್ರಿಯರಾದಾಗ ಸ್ನೇಹಿತರಾಗಿರೋದು ಸುಲಭ. ಆದ್ರೆ ನಾವು ಸೋತಾಗ, ನಾವು ತಪ್ಪು ಮಾಡಿದಾಗ, ನಾವು ಒಂಟಿಯಾಗಿರುವಾಗ, ನಾವು ಕಣ್ಣೀರಾಗ್ತಾ ಇರುವಾಗ, ಆ ಸಮಯದಲ್ಲಿ ನಮ್ಮ ಜೊತೆ ನಿಲ್ಲುವಂತವನೇ ನಿಜವಾದ ಸ್ನೇಹಿತ. ಫ್ರೆಂಡ್ಸ್, ಯೇಸು ಕ್ರಿಸ್ತನು ನಮಗೆ ನಿಜವಾದ ಸ್ನೇಹದ ಅತ್ಯುತ್ತಮ ಉದಾಹರಣೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ರಲ್ಲಿ ಯೇಸು ಹೇಳ್ತಾನೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಯೇಸು ನಮ್ಮನ್ನ ಕೇವಲ ಮಾತಿನಿಂದ ಪ್ರೀತಿಸ್ಲಿಲ್ಲ, ಆತನು ತನ್ನ ಪ್ರೀತಿಯನ್ನ ಶಿಲುಬೆಯ ಮೇಲೆ ಸಾಬೀತುಪಡಿಸ್ದ. ಅದಕ್ಕಾಗಿ ನಮ್ಮ ಸ್ನೇಹ ಮಾತಿನಲ್ಲಿ ಮಾತ್ರ ಇರಬಾರ್ದು. ನಮ್ಮ ಸ್ನೇಹ ತ್ಯಾಗ, ಪ್ರೀತಿ ಮತ್ತು ಸಹಾಯದಲ್ಲಿ ಕಾಣಿಸ್ಬೇಕು. ಎರಡನೆಯದಾಗಿ, ನಿಜವಾದ ಸ್ನೇಹಿತನು ನಮ್ಮನ್ನ ದೇವರ ಕಡೆಗೆ ನಡೆಸ್ತಾನೆ. ಕೆಲವು ಸ್ನೇಹಿತರು ನಮ್ಮನ್ನ ಒಳ್ಳೆಯದ್ರಿಂದ ದೂರ ಮಾಡ್ತಾರೆ. ಕೆಲವರು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಿಸ್ತಾರೆ. ಕೆಲವರು ಪಾಪವನ್ನ ಸಾಮಾನ್ಯ ಅಂತ ತೋರಿಸ್ತಾರೆ. ಆದ್ರೆ ದೇವ್ರು ಕೊಟ್ಟಂತ ನಿಜವಾದ ಸ್ನೇಹಿತ ನಮ್ಮನ್ನ ದೇವರಿಂದ ದೂರ ಮಾಡೋದಿಲ್ಲ, ದೇವರ ಹತ್ತಿರಕ್ಕೆ ಕರೆದೊಯ್ತಾನೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಕಬ್ಬಿಣವು ಕಬ್ಬಿಣವನ್ನು ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಅರಿತ ಮಾಡುವನು. ಒಳ್ಳೆಯ ಸ್ನೇಹಿತನು ನಮ್ಮನ್ನ ಬೆಳೆಯುವಂತೆ ಮಾಡ್ತಾನೆ. ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಪ್ರೀತಿಯಿಂದ ಹೇಳ್ತಾನೆ. ನಾವು ನಿರಾಶರಾಗಿದ್ರೆ ಬಿಡಬೇಡ, ದೇವ್ರು ನಿನ್ ಜೊತೆ ಇದ್ದಾನೆ ಅಂತ ಧೈರ್ಯ ಕೊಡ್ತಾನೆ. ನಾವು ದೇವರಿಂದ ದೂರ ಆಗ್ತಾ ಇದ್ರೆ ಬಾ, ನಾವು ದೇವ್ರನ್ನ ಹುಡ್ಕೋಣ ಅಂತ ನಮ್ಮನ್ನ ಪ್ರಾರ್ಥನೆಗೆ ಕರೆದುಕೊಂಡು ಹೋಗ್ತಾನೆ. ಇಂತಹ ಸ್ನೇಹಿತನು ನಮ್ಮ ಜೀವನದಲ್ಲಿ ದೇವ್ರು ಕೊಟ್ಟಂತ ಆಶೀರ್ವಾದ. ಮೂರನೇದಾಗಿ, ಬೈಬಲ್ನಲ್ಲಿ ಅತ್ಯಂತ ಸುಂದರವಾದಂತ ಸ್ನೇಹದ ಉದಾಹರಣೆ ಅಂದ್ರೆ ದಾವೀದ ಮತ್ತು ಯೋನಾಥನ್. ಯೋನಾಥನ್ ರಾಜನ ಮಗ, ದಾವೀದನು ಸಾಮಾನ್ಯ ಕುರುಬನಾಗಿದ್ದ. ಆದ್ರೂ ಅವ್ರ ನಡುವೆ ಆಳವಾದಂತ ಸ್ನೇಹ ಬೆಳೆದಿತ್ತು. 1 ಸಮುವೇಲ 18ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಯೋನಾಥನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಗಿತ್ತು. ಆದ್ರೆ ಪರಿಸ್ಥಿತಿ ಸುಲಭ ಆಗಿರ್ಲಿಲ್ಲ. ಯೋನಾಥನ ತಂದೆಯಾದ ಸೌಲ ದಾವೀದನನ್ನ ಕೊಲ್ಲೋದಿಕ್ಕೆ ಬಯಸ್ತಾ ಇದ್ದ. ದಾವೀದನು ಅಪಾಯದಲ್ಲಿದ್ದ. ಆ ಸಮಯದಲ್ಲಿ ಯೋನಾಥನ್ ದಾವೀದನನ್ನ ಬಿಟ್ಟು ಹೋಗ್ಲಿಲ್ಲ. ಅವನು ತನ್ನ ಸ್ನೇಹಿತನನ್ನ ರಕ್ಷಿಸ್ದ, ಅವನಿಗೆ ಧೈರ್ಯ ನೀಡ್ದ, ಅವನ ಪರವಾಗಿ ನಿಂತ್ಕೊಳ್ತಾನೆ. ಯೋನಾಥನ್ ಬಯಸಿದ್ರೆ ದಾವೀದನನ್ನ ತನ್ನ ಶತ್ರು ಅಂತ ನೋಡಬಹುದಾಗಿತ್ತು. ಯಾಕಂದ್ರೆ ಯೋನಾಥನ್ ಮುಂದಿನ ರಾಜನಾಗುವಂತ ಸಾಧ್ಯತೆ ಇತ್ತು. ಆದ್ರೆ ಯೋನಾಥನ್ ತನ್ನ ಸ್ವಾರ್ಥವನ್ನ ಬದಿಗಿಟ್ಟು ಸ್ನೇಹಿತನ ಸಂತೋಷವನ್ನ ಬಯಸ್ದ. ಇದು ನಮ್ಗೆ ಒಂದು ದೊಡ್ಡ ಪಾಠ. ನಿಜವಾದ ಸ್ನೇಹಿತನು ನಮ್ಮನ್ನ ಸ್ಪರ್ಧಿಯಾಗಿ ನೋಡೋದಿಲ್ಲ, ನಮ್ಮ ಬೆಳವಣಿಗೆಯಲ್ಲಿ ಸಂತೋಷ ಪಡ್ತಾನೆ. ಫ್ರೆಂಡ್ಸ್, ನಮ್ಮ ಸ್ನೇಹಿತ ಯಶಸ್ವಿಯಾದಾಗ ನಾವು ಅಸೂಯೆ ಪಡಬಾರ್ದು. ಅವನ್ ಮುಂದೆ ಹೋದಾಗ ನಾವು ದುಃಖ ಪಡಬಾರ್ದು. ಅವನ ಆಶೀರ್ವದಿಸಲ್ಪಟ್ಟಾಗ ನಾವು ಸಂತೋಷ ಪಡಬೇಕು. ಯಾಕಂತ ಹೇಳಿದ್ರೆ ನಿಜವಾದಂತ ಸ್ನೇಹ ಅದು ಸ್ಪರ್ಧೆ ಮಾಡೋದಿಲ್ಲ, ಅದು ಪ್ರೋತ್ಸಾಹವನ್ನ ಉಂಟು ಮಾಡ್ತದೆ. 4ನೇದಾಗಿ, ನಾವೇ ಮೊದಲು ಒಳ್ಳೆಯ ಸ್ನೇಹಿತರಾಗೋಣ. ನಾವ್ ಯಾವಾಗ್ಲೂ ಕೇಳ್ತೇವೆ, ನನಗೆ ಒಳ್ಳೆಯ ಸ್ನೇಹಿತ ಯಾಕೆ ಸಿಗ್ತಾ ಇಲ್ಲ. ಆದ್ರೆ ಇಂದು ನಾವು ಇನ್ನೊಂದು ಪ್ರಶ್ನೆ ಕೇಳ್ಬೇಕು, ನಾನು ಯಾರಿಗಾದ್ರೂ ಒಳ್ಳೆಯ ಸ್ನೇಹಿತನಾಗಿದ್ದೇನಾ? ನಾವು ಒಳ್ಳೆಯ ಸ್ನೇಹಿತರನ್ನ ಹುಡ್ಕೋ ಮೊದಲು ನಾವೇ ಒಳ್ಳೆಯ ಸ್ನೇಹಿತರಾಗ್ಬೇಕು. ಮತ್ತೊಂದು ಮುಖ್ಯ ವಿಷಯ,
ನಿಮ್ಮ ಸ್ನೇಹಿತನನ್ನ ದೇವರಿಗಿಂತ ಮೇಲಾಗಿಡ್ಬೇಡಿ. ಯಾಕಂತ ಹೇಳಿದ್ರೆ ಮನುಷ್ಯರು ಬದಲಾಗಬಹುದು, ಸ್ನೇಹಿತರು ದೂರವಾಗಬಹುದು, ಸಂಬಂಧಗಳು ಮುರಿದೋಗಬಹುದು. ಆದ್ರೆ ಯೇಸು ಕ್ರಿಸ್ತನು ಮಾತ್ರ ಎಂದಿಗೂ ಬದಲಾಗೋದಿಲ್ಲ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ನಾನ್ ನಿನ್ನನ್ನ ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲ. ಲೋಕದ ಸ್ನೇಹಿತರು ನಮ್ಮನ್ನ ಬಿಟ್ಟು ಹೋಗ್ಬಹುದು, ಆದ್ರೆ ಯೇಸು ನಮ್ಮನ್ನ ಎಂದಿಗೂ ಬಿಟ್ಟು ಹೋಗೋದಿಲ್ಲ. 5ನೇದಾಗಿ, ಯೇಸು ನಮ್ಮ ಅತ್ಯುತ್ತಮ ಸ್ನೇಹಿತ. ಯೇಸು ಕೇವಲ ನಮ್ಮ ರಕ್ಷಕ ಮಾತ್ರ ಅಲ್ಲ, ಆತನು ನಮ್ಮ ಅತ್ಯುತ್ತಮ ಸ್ನೇಹಿತ. ನಾವು ಸಂತೋಷವಾಗಿರುವಾಗ ಆತ ನಮ್ ಜೊತೆ ಇರ್ತಾನೆ. ನಾವು ಅಳುವಾಗ ಆತ ನಮ್ಮ ಕಣ್ಣೀರನ್ನ ನೋಡ್ತಾನೆ. ನಾವು ಬಿದ್ದಾಗ ಆತ ನಮ್ಮನ್ನ ಎತ್ತುತ್ತಾನೆ. ನಾವು ತಪ್ಪು ಮಾಡಿದಾಗ ಪಶ್ಚಾತ್ತಾಪಕ್ಕೆ ಕರೀತಾನೆ. ನಾವು ಒಂಟಿಯಾಗಿರುವಾಗ ಆತ ನಮ್ಮನ್ನ ಬಿಟ್ಟೋಗೋದಿಲ್ಲ. ಯೇಸು ಹೇಳ್ತಾನೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ, ನಿಮ್ಮನ್ನ ಸ್ನೇಹಿತರೆಂದು ಹೇಳಿದ್ದೇನೆ. ನಾವು ಯೇಸುವಿನ ಸ್ನೇಹಿತರಾಗಬಹುದು. ಆದ್ದರಿಂದ ಕೇವಲ ನಮ್ಮ ಮನುಷ್ಯ ಸ್ನೇಹಿತರನ್ನ ನೆನಪಿಸಿಕೊಳ್ಳದೆ ನಮ್ಮ ಜೀವನದ ಅತ್ಯುತ್ತಮ ಸ್ನೇಹಿತನಾದ ಯೇಸುವನ್ನ ನೆನಪಿಸಿಕೊಳ್ಳೋಣ. ಕೊನೆಯದಾಗಿ, ನಿಮ್ಮ ಜೀವನದಲ್ಲಿರುವ ಸ್ನೇಹಿತರಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಆದ್ರೆ ನಿಮ್ಮನ್ನ ನೀವೊಂದ್ ಪ್ರಶ್ನೆ ಕೇಳ್ಕೊಳ್ಳಿ, ನನ್ನ ಸ್ನೇಹಿತರು ನನ್ನನ್ನ ದೇವ್ರ ಕಡೆಗೆ ಕರೆದೊಯ್ತಾ ಇದ್ದಾರ? ಮತ್ತೊಂದ್ ಪ್ರಶ್ನೆ, ನಾನು ನನ್ನ ಸ್ನೇಹಿತರನ್ನ ದೇವ್ರ ಕಡೆಗೆ ನಡೆಸ್ತಾ ಇದ್ದೀನ? ಇಂದು ಒಂದು ನಿರ್ಧಾರ ಮಾಡೋಣ. ನಾನು ಕೇವಲ ಒಳ್ಳೆಯ ಸ್ನೇಹಿತನನ್ನ ಹುಡ್ಕೋದಿಲ್ಲ, ನಾನೇ ಒಳ್ಳೆಯ ಸ್ನೇಹಿತನಾಗ್ತೇನೆ. ಮತ್ತು ನನ್ನ ಸ್ನೇಹಿತ ಬಿದ್ದಾಗ ನಾನು ಅವನನ್ನ ಎತ್ತುತ್ತೇನೆ. ಅವನು ತಪ್ಪು ದಾರಿಯಲ್ಲಿ ಹೋದಾಗ ಪ್ರೀತಿಯಿಂದ ತಡಿತೇನೆ ಮತ್ತು ನನ್ನ ಸ್ನೇಹಿತರನ್ನ ಯೇಸುವಿನ ಬಳಿಗೆ ನಡೆಸ್ತೇನೆ ಎಂಬುದಾಗಿ. ಯಾಕಂತ ಹೇಳಿದ್ರೆ ನಿಜವಾದಂತ ಸ್ನೇಹಿತನು ನಮ್ಮ ಕೈ ಹಿಡಿದು ಕೇವಲ ಈ ಲೋಕದ ದಾರಿಯಲ್ಲಿ ನಡೆಸೋದಿಲ್ಲ, ನಮ್ಮನ್ನ ಕ್ರಿಸ್ತನ ಕಡೆಗೆ ನಡೆಸ್ತಾನೆ. ಫ್ರೆಂಡ್ಸ್, ಮತ್ತೊಂದು ಸತ್ಯ, ಲೋಕದಲ್ಲಿ ಅನೇಕ ಸ್ನೇಹಿತರಿರಬಹುದು, ಆದ್ರೆ ಯೇಸುವಿನಂತ ಸ್ನೇಹಿತನು ಯಾರೂ ಇಲ್ಲ. ಯೇಸು ನಮ್ಮ ಅತ್ಯುತ್ತಮ ಸ್ನೇಹಿತ. ಹಾಗಾಗಿ ಆತನ ಪ್ರೀತಿಯನ್ನ ಸ್ವೀಕರಿಸೋಣ ಮತ್ತು ಆತನ ಪ್ರೀತಿಯನ್ನ ಇತರರೊಂದಿಗೆ ಹಂಚಿಕೊಳ್ಳೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645 ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.